ಮಗಳು ಪ್ರಜ್ಞೆ ತಪ್ಪಿ ಸೊಪ್ಪ ಮೇಲೆ ವಾಲಿದ್ದನ್ನು ಕಂಡು ಜೀವ ಹೋದಂತಾಯಿತು ಸಂಪೂರ್ಣ ಅವರಿಗೆ. ಅಭಿ ರೀ ಬೇಗ ಬನ್ನಿ ಎಂದು ಗಾಬರಿಯಲ್ಲಿ ಕೂಗುತ್ತಾ ಮಗಳ ಬಳಿ ಬಂದವರು, ಅಚ್ಚು ಏನಾಯಿತು, ಕಣ್ಣು ಬಿಡುಬಿಟ್ಟ ಎಂದರು. ಅವರ ಕಣ್ಣುಗಳು ಅದಾಗಲೇ ಭರ್ತಿಯಾಗಿ ಹರಿಯತೊಡಗಿದ್ದವು. ಮುದ್ದಿನ ಮಗಳ ಬದುಕಿನಲ್ಲಿ ನೆಮ್ಮದಿ ಮತ್ತು ನಗು ಎನ್ನುವುದು ಮರೀಚಿಕೆಯಾಗತೊಡಗಿದೆಯಲ್ಲ, ಆ ತಾಯಿ ಜೀವ ತಡೆಯುವುದಾದರೂ ಹೇಗೆ? ಸಂಪೂರ್ಣ ಅವರ ಗಾಬರಿ ತುಂಬಿದ ಧ್ವನಿ ಕೇಳಿ ಅಭಿ ತನ್ನ ರೂಮಿನಿಂದ ಹೊರಗಡೆ ಬಂದರೆ, ಹೊರಗಡೆ ಇದ್ದ ನಂದನ್ ಅವರು, ಸಂಪೂರ್ಣ ಏನಾಯಿತು ನನ್ನ ಕೂಸಿಗೆ ಎಂದು ಮಡದಿ ಮತ್ತು ಮಗಳ ಬಳಿ ಆತಂಕದಲ್ಲಿ ಓಡಿ ಬಂದಿದ್ದರು. ಅಪ್ಪ ಅಮ್ಮನಷ್ಟೇ ಪ್ರಜ್ಞೆ ತಪ್ಪಿದ ತಂಗಿಯನ್ನು ಕಂಡು ಅಭಿಗೂ ಆತಂಕವಾಗುತ್ತಿದ್ದರು. ಅವರ ಮುಂದೆ ಕುಗ್ಗದೆ, ಅಮ್ಮ ಅಪ್ಪ ಅವಳಿಗೆ ಏನಾಗಿರೋದಿಲ್ಲ, ಮನಸ್ಸಿನ ಒತ್ತಡವನ್ನು ಸಹಿಸೋದಕ್ಕೆ ಆಗದೆ ಈ ರೀತಿ ಪ್ರಜ್ಞೆ ತಪ್ಪಿದಾಳೆ ಅನ್ನಿಸ್ತದೆ, ನಾನು ಡಾಕ್ಟರ್ಗೆ ಮನೆಗೆ ಬರೋದಕ್ಕೆ ಹೇಳ್ತೀನಿ ಎಂದು ಅವಳನ್ನು ರೂಮಿಗೆ ಹೊತ್ತುಕೊಂಡು ನಡೆದನು. ಅವನಿಗೆ ಸಣ್ಣ ಭರವಸೆಯಂತೂ ಇತ್ತು. ಅಚ್ಚು ದುಡುಕಿ ತನ್ನ ಜೀವಕ್ಕೆ ಅಪಾಯ ಮಾಡಿಕೊಳ್ಳುವ ಯೋಚನೆಯನ್ನಂತೂ ಮಾಡಿರಲಾರಳು ಎಂದು. ಮೊನ್ನೆ ಆರವನ್ನ ನೋಡಲು ಹಾಸ್ಪಿಟಲ್ಗೆ ಹೋಗಿ ಬಂದ ಮೇಲೆ ತನ್ನ ಬದುಕಿನಲ್ಲಿ ಸಂಭವಿಸಿದ ದುರ್ಘಟನೆಯಿಂದ ಹೊರಗಡೆ ಬರುವ ಪ್ರಯತ್ನ ಮಾಡುತ್ತಿದ್ದುದು ಅವನ ಗಮನಕ್ಕೂ ಬಂದಿತ್ತು. ತಂಗಿಯನ್ನು ಅವಳ ರೂಮಿನಲ್ಲಿ ಮಲಗಿಸಿ ಡಾಕ್ಟರ್ಗೆ ಕಾಲ್ ಮಾಡಿದ್ದನು ಅಭಿ. ತನ್ನ ತಂದೆ ತಾಯಿಗೆ ಧೈರ್ಯವಾಗಿರುವಂತೆ ಹೇಳುತ್ತಾ ಅವನು ಕಾಲ್ ಮಾಡಿದ. 15 ನಿಮಿಷದಲ್ಲಿ ಬಂದ ಡಾಕ್ಟರ್. ಮತ್ತೆ ಅವಳ ಮೆಂಟಲ್ ಸ್ಟ್ರೆಸ್ ಹಾಳಾಗುವಂಥ ಘಟನೆ ಏನಾದರೂ ನಡೆಯುತ್ತಾ ಅಭಿ? ನಾನು ಹೇಳಿಲ್ವಾ ಸ್ವಲ್ಪ ದಿನದ ಮಟ್ಟಿಗೆ ಅವಳನ್ನು ಎಲ್ಲಿಯಾದರೂ ಕರ್ಕೊಂಡೋಗಿ ಬನ್ನಿ, ಅಥವಾ ಅವಳ ಗಮನ ಬೇರೆ ಕಡೆ ಹೊರಳುವ ಹಾಗೆ ನೋಡಿಕೊಳ್ಳಿ ಅಂತ ಎಂದು ಅಭಿಯನ್ನು ಗದರಿದರು. ಅವಳ ಫ್ಯಾಮಿಲಿ ಡಾಕ್ಟರ್ ಆಗಿದ್ದರಿಂದ ಅವರಿಗೆ ಅಚ್ಚು ಆರೋಗ್ಯದ ಮೇಲೆ ಕಾಳಜಿ ಇತ್ತಲ್ವೇ? ನೋ ಡಾಕ್ಟರ್, ಅಚ್ಚು ಮನಸ್ಥಿತಿ ಈಗ ತುಂಬ ಬದಲಾಗಿದೆ. ಇಲ್ಲೇ ಇದ್ದರೆ ಬೇಡದ ಆಲೋಚನೆಗಳು ತಲೆಗೆ ಹೊಕ್ಕುತ್ತವೆ ಅಂತಾನೆ ವರ್ಕ್ ರೀಸನ್ ಜೊತೆ ಮನಾಲಿಗೆ ಹೋಗೋಣ ಅಂತ ನಿರ್ಧಾರ ಮಾಡಿದ್ದಾಳೆ ಎಂದದು ಕೇಳಿ ಅಚ್ಚರಿಯಿಂದ ಹಾಸಿಗೆ ಮೇಲೆ ಮಲಗಿದ್ದ ಹುಡುಗಿಯ ಕಡೆ ನೋಡಿದರು ಡಾಕ್ಟರ್. ಓ ಹೌದಾ, ಅವಳಲ್ಲಿ ಇಷ್ಟೊಂದೆಲ್ಲ ಇಂಪ್ರೂವ್ಮೆಂಟ್ ಆಗಿದ್ದರು, ಯಾಕೆ ಮತ್ತೆ ಪ್ರಜ್ಞೆ ತಪ್ಪಿದ್ಲು ಎಂದು ತನ್ನೊಳಗೆ ಅನುಮಾನದಲ್ಲಿ ನುಡಿದವರು. ಸರಿ, ನಾನು ಒಂದ್ಸಲ ಚೆಕಪ್ ಮಾಡಿ ಅವಳಿಗೆ ಏನಾಗಿದೆ ಅಂತ ಹೇಳ್ತೀನಿ, ನೀವು ಹೊರಗಡೆ ಇರಿ ಎಂದು ಅಭಿ ಜೊತೆ ಸಂಪೂರ್ಣ ಮತ್ತು ನಂದನ್ ಅವರನ್ನು ಹೊರಗಡೆ ಕಳುಹಿಸಿದರು. ಅವಳಿಗೆ ಏನಾಗಿರ್ಬೋದು ಎಂಬ ಅಂದಾಜು ಈಗಾಗಲೇ ಅವರಿಗೆ ಸಿಕ್ಕಿದ್ದರಿಂದ ಅವರು ಹಾಗೇ ಮಾಡಿದರು. ಅವಳನ್ನು ಸಂಪೂರ್ಣವಾಗಿ ಪರೀಕ್ಷೆ ಮಾಡಿದ ಮೇಲೆ ಆಕೆ ತಾಯಿಯಾಗುತ್ತಿದ್ದಾಳೆ ಎಂದು ಖಚಿತಪಡಿಸಿಕೊಂಡು ರೂಮ್ ಡೋರ್ ಓಪನ್ ಮಾಡಿದ ಡಾಕ್ಟರ್ ಬಳಿ ಬಂದ ಸಂಪೂರ್ಣ ಅವರು, ಡಾಕ್ಟರ್ ಏನಾಗಿದೆ ನನ್ನ ಮಗಳಿಗೆ? ಹೆದರುವ ಅಗತ್ಯ ಇಲ್ಲ ಅಲ್ವಾ, ನಿಶಕ್ತಿಯಿಂದ ಪ್ರಜ್ಞೆ ತಪ್ಪಿರೋದಲ್ವಾ, ಪ್ರಜ್ಞೆ ಯಾವಾಗ ಬರುತ್ತದೆ ಎಂದು ಒಂದೇ ಉಸಿರಿಗೆ ಪ್ರಶ್ನೆ ಮಾಡಿದರು. ಆ ತಾಯಿಯ ದನಿಯಲ್ಲಿದ್ದ ಸಂಕಟ ಕಂಡು ಅಚ್ಚು ಹಾಗೂ ಅವಳ ಮನೆಯವರ ಸದ್ಯದ ಪರಿಸ್ಥಿತಿಯಲ್ಲಿ ತಾವು ಹೇಳುವ ವಿಚಾರ ಖುಷಿ ಕೊಡುವುದಿಲ್ಲ ಎಂದು ತಿಳಿದಿದ್ದ ಡಾಕ್ಟರ್ ದಟ್ಟ ಉಸಿರನ್ನು ಹೊರಗಟ್ಟುತ್ತಾ, ನಿಮ್ಮ ಮಗಳಿಗೆ ಏನೂ ಆಗಿಲ್ಲ ಸಂಪೂರ್ಣ, ಬಟ್ ಇನ್ಮೇಲೆ ಅವಳನ್ನು ಜಾಗ್ರತೆಯಿಂದ ನೋಡಿಕೊಳ್ಳುವ ಅಗತ್ಯ ಇದೆ ಎಂದರು. ಅವರ ಮಾತಿಗೆ ಅಭಿ ಮತ್ತು ಅವನ ತಂದೆ ತಾಯಿಯ ಮುಖದಲ್ಲಿ ದುಗುಡ ತುಂಬಿದ ಗೊಂದಲ ತೊನೆದಾಡಿತು. ಡಾಕ್ಟರ್, ಏನು ಹೇಳೋ ಪ್ರಯತ್ನ ಮಾಡ್ತಾ ಇದ್ದೀರಾ? ನನ್ನ ಕೂಸಿಗೇನು ಆಗಿಲ್ಲ ಅಲ್ವಾ ಎಂದು ಗಾಬರಿಯಲ್ಲಿ ಕೇಳಿದರು ನಂದನ್. ಅಚ್ಚು ಈ ಮನೆಯ ನೆಮ್ಮದಿ ಮತ್ತು ಖುಷಿ ಅಲ್ಲವೇ? ಅವಳಿಗೆ ಸಣ್ಣ ತೊಂದರೆಯಾದರೂ ಅವರ ಜೀವ ಬೆಂಕಿಗೆ ಬಿದ್ದಂತೆ ಒದ್ದಾಡಿ ಹೋಗುವುದು ಸಹಜ. ನಿಟ್ಟುಸಿರೊಂದು ಹೊರಹಾಕಿದ ಡಾಕ್ಟರ್, ನೀವು ಅಜ್ಜಿ ತಾತ ಆಗ್ತಾ ಇದ್ದೀರಾ ಎಂದರು. ಮಗಳಿಗೆ ಏನಾಯಿತು ಎಂಬ ಗಾಬರಿಯಲ್ಲಿದ್ದವರಿಗೆ ಅವರು ಹೇಳಿದ್ದು ಮೊದಲು ಅರ್ಥವಾಗಲೇ ಇಲ್ಲ. ಅವರ ಉಬ್ಬುಗಳು ಗೊಂದಲದಲ್ಲಿ ಇನ್ನೂ ಬೆಸೆದಿರುವುದು ಕಂಡು ತಲೆ ಕೊಡವಿದ ಡಾಕ್ಟರ್, ಅಂದರೆ ಅಚ್ಚು ತಾಯಿ ಆಗ್ತಾ ಇದ್ದಾಳೆ ಅಂತ ನಾನು ಹೇಳ್ತಾ ಇರೋದು ಎಂದರು. ಅದನ್ನು ಕೇಳಿ ಅಲ್ಲಿದ್ದವರ ಮುಖದಲ್ಲಿ ಮೂಡಿದ ಸಂತಸಕ್ಕೆ ಬೆಲೆ ಕಟ್ಟಲು ಅಸಾಧ್ಯವಾಗಿತ್ತು. ಮಗುವಿನ ಆಗಮನದ ಖುಷಿ ಕ್ಷಣ ಮಾತ್ರದಲ್ಲಿ ಅವರ ಮನಸ್ಸಿನಲ್ಲಿದ್ದ ನೋವು, ಹತಾಶೆ ಮತ್ತು ಸಂಕಟವನ್ನು ಮರೆಸಿಬಿಟ್ಟಿದ್ದು ಸುಳ್ಳಲ್ಲ. ಒಬ್ಬರ ಮುಖ ಒಬ್ಬರು ನೋಡಿಕೊಂಡು, ಅಂದರೆ ನಮ್ಮನೆಗೆ ಪುಟ್ಟ ಪಾಪು ಬರ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ ಎಂದು ಪ್ರಶ್ನೆ ಮಾಡಿದ ಸಂಪೂರ್ಣ ಅವರ ಧ್ವನಿ ಭಾವೋದ್ವೇಗದಿಂದ ನಡುಗುತ್ತಿತ್ತು. ಅದೆಷ್ಟು ಬಾರಿ ತನ್ನ ಮಗಳ ಹೊಡಲು ತುಂಬಿ ಅವಳ ಸಂಸಾರ ಸುಖಿ ಸಂಸಾರವಾಗಲಿ ಎಂದು ದೇವರಿಗೆ ಕೈ ಮುಗಿದು ಬೇಡಿದ್ದಾರೋ ಏನೋ. ಹಾಂ ಎಂದು ತಲೆದೂಗಿದ ಡಾಕ್ಟರ್, ಅಭಿ ಮುಂದಿನ ವಾರ ಅಚ್ಚುವನ್ನು ತಪ್ಪದೆ ಹಾಸ್ಪಿಟಲ್ಗೆ ಕರ್ಕೊಂಡು ಬಾ ಎಂದು ಎಚ್ಚರಿಸಿ ಅವಳು ಸದ್ಯಕ್ಕೆ ಫಾಲೋ ಮಾಡಬೇಕಾಗಿದ್ದ ಕೆಲವು ಮೆಡಿಸಿನ್ ಚೀಟಿ ಬರೆದುಕೊಟ್ಟು ಹೊರಟರು. ಡಾಕ್ಟರ್ ಅಲ್ಲಿಂದ ಹೊರಟ ಮೇಲೆ ಅಚ್ಚು ಕಡೆ ನೋಡಿದವರ ಮುಖದಲ್ಲಿ ನಗು ಅರೆ ನಿಮಿಷದಲ್ಲಿ ಬತ್ತಿ ಹೋಯಿತು. ತನ್ನ ಹೊಡಲಿನ ಮೇಲೆ ಕೈ ಇಟ್ಟು ತುಟಿ ಬಿಗಿದು ತನ್ನ ನೋವು ನುಂಗುತ್ತಿದ್ದ ಮಗಳನ್ನು ಕಂಡು ಅವರಿಗೆ ಸಂಕಟವಾಯಿತು. ಮುದ್ದು, ಹಾರವು ಯಾವತ್ತಿದ್ದರೂ ನಮ್ಮ ಮಗನೇ, ಬಟ್ ನನಗೆ ನನ್ನ ಮತ್ತು ನಿಮ್ಮ ಪ್ರೀತಿಗೆ ಸಾಕ್ಷಿಯಾಗುವ ಮಗು ಬೇಕು. ಪ್ಲೀಸ್, ನೀವು ಮತ್ತೆ ಯಾವತ್ತೂ ನಮಗೆ ಮಗು ಬೇಡ ಎನ್ನುವ ನಿರ್ಧಾರ ಮಾಡಬೇಡಿ ಎಂದು ರಾಮ್ ಅವಳ ಕೈ ಹಿಡಿದು ಮನವಿ ಮಾಡಿದ್ದ ಗಳಿಗೆ ಅವಳ ಕಣ್ಣು ಮುಂದೆ ಸುಳಿಯಿತು.
ಆದರೆ ಸದ್ಯಕ್ಕೆ ಆಕೆಯ ಬದುಕು ತಾನು ಕನಸಿನಲ್ಲೂ ನಿರೀಕ್ಷೆ ಮಾಡದಂತೆ ತಿರುವು ಪಡೆಯುತ್ತಿದೆ. ತನ್ನ ಕಂದನ ಬಗ್ಗೆ ಬಹಳ ನಿರೀಕ್ಷೆ ಇಟ್ಟುಕೊಂಡಿದ್ದವನಿಗೆ ಈಗ ತನ್ನ ಕಂದನ ಆಗಮನದ ಸಣ್ಣ ಸುಳಿವು ಕೂಡ ಕೊಡುವ ಇರಾದೆಯೂ ಇಲ್ಲದಂತಾಗಿದೆ. ಅಚ್ಚು ಕಣ್ಣೀರು ನೋಡಿಯೇ ಅವಳಿಗೆ ತಾನು ತಾಯಿಯಾಗುತ್ತಿರುವ ವಿಷಯ ತಿಳಿದಿದೆ ಎನ್ನುವುದನ್ನು ಅರ್ಥ ಮಾಡಿಕೊಂಡು ಅವಳ ಬಳಿ ಬಂದ ಅಭಿ, ಅಚ್ಚು ಈಗ ಯಾಕೆ ಅಳ್ತಾ ಇರೋದು? ನಿಂಗೆ ಈ ಮಗು ಬೇಡವಾ ಎಂದು ಅವಳ ಪಕ್ಕದಲ್ಲಿ ಕುಳಿತು ಭಾರವಾದ ದನಿಯಲ್ಲಿ ಕೇಳಿದನು. ಆ ಕಂದನ ಆಗಮನದ ಸುದ್ದಿ ತಂಗಿಯನ್ನು ಇನ್ನಷ್ಟು ನೋವಿನ ಕೂಪಕ್ಕೆ ದೂಡಿತ್ತೇನೋ ಎಂಬ ವೇದನೆ ಅವನದಾಗಿತ್ತು. ಅವನ ತೋಳಿಗೆ ವಾಲಿದ ಅಚ್ಚು, ಅಣ್ಣ, ನನ್ನಲ್ಲಿ ರಾಮ್ ಜೊತೆ ಬದುಕುವ ನಿರೀಕ್ಷೆ ಅಷ್ಟೇ ಬತ್ತಿ ಹೋಗಿರೋದು. ಬಟ್ ನನ್ನ ಮಗುವಿನ ಮೇಲಲ್ಲ. ನನ್ನ ಬದುಕಿನಲ್ಲಿ ನಡೆಯುತ್ತಿರುವ ಕಹಿ ಘಟನೆಗಳಿಂದ ಹೊರಗಡೆ ಬರುವುದಕ್ಕೆ ಮನಾಲಿಗೆ ಹೋಗ್ತಿದ್ದೇನೆ. ಅದರಲ್ಲಿ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗ್ತಾ ಇದ್ದೇನೋ ಗೊತ್ತಿರಲಿಲ್ಲ. ಬಟ್ ಈಗ ನಾನು ಸಾತ್ವಿಕ್ ಮತ್ತು ರಾಮ್ ನೆನಪುಗಳಿಂದ ಹೊರಬಂದು ಮತ್ತೆ ಹೊಸದಾಗಿ ಬದುಕು ಶುರು ಮಾಡುವುದಕ್ಕೆ ದೇವರು ತೋರಿಸಿರುವ ದಾರಿ ಇದು. ನಾನು ನನ್ನ ಕಂದನನ್ನು ಖುಷಿಯಿಂದ ಸ್ವಾಗತಿಸ್ತೇನೆ ಎಂದದ್ದು ಕೇಳಿ ಅಚ್ಚು ತಂದೆ ತಾಯಿಯ ಕಣ್ಣಲ್ಲಿ ನೀರಾಡಿತು. ರಾಮ್ನಿಂದ ಡಿವೋರ್ಸ್ ಪಡೆದು ಈ ಸಮಾಜದಲ್ಲಿ ತನ್ನ ಮಗುವನ್ನು ಸಾಕಲು ತಮ್ಮ ಮಗಳು ಏನೆಲ್ಲ ಸಂಘರ್ಷಗಳನ್ನು ಎದುರಿಸಿ ನಿಲ್ಲಬೇಕಾಗಬಹುದು ಎನ್ನುವುದನ್ನೆನೆದು ಅವರಿಗೆ ಆತಂಕವಾಯಿತು. ಆದರೆ ಈ ಬಾರಿ ಅವಳ ಬದುಕಿನಲ್ಲಿ ದುಡುಕಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳಲಿಲ್ಲ ಅವರು. ಈಗಾಗಲೇ ತಮ್ಮ ಅವಸರದ ನಿರ್ಧಾರ ಮಗಳ ಬದುಕನ್ನು ಸುಡುತ್ತಿದ್ದರಿಂದ ಅವರು ಮೌನವಾದರು. ಮಗಳ ಬಳಿ ಬಂದ ಸಂಪೂರ್ಣ ಅವರು, ಅಚ್ಚು, ಆರತಿ ಅವರಿಗೆ ನೀನು ತಾಯಿ ಆಗ್ತಿರುವ ವಿಷಯ ಕಾಲ್ ಮಾಡಿ ಹೇಳೋದಾ ಎಂದು ಹಿಂಜರಿಕೆಯ ಧ್ವನಿಯಲ್ಲೇ ಕೇಳಿದರು. ಈ ರೀತಿಯಾದರೂ ರಾಮ್ ತನ್ನಿಂದಾದ ತಪ್ಪಿಗೆ ಕ್ಷಮೆ ಕೇಳಿ ಅಚ್ಚರಿಯನ್ನು ತಮ್ಮ ಜೊತೆ ಕರೆದುಕೊಂಡು ಹೋಗಲಿ ಎಂಬ ಇರಾದೆ ಅವರದಾಗಿತ್ತು. ಅಮ್ಮನ ಮಾತಿಗೆ ಒಂದು ತರಹದ ನಗು ಬೀರಿದ ಅಚ್ಚು, ಅಮ್ಮ, ಇನ್ಮೇಲೆ ನಾನು ನನಗಾಗಿ ನನ್ನ ಖುಷಿಗಾಗಿ ಬದುಕುವ ನಿರ್ಧಾರ ಮಾಡಿದ್ದೀನಿ. ನಾನು ಖುಷಿಯಾಗಿ ಬದುಕ್ತೀನಿ ಅನ್ನೋದಕ್ಕೆ ಒಂದು ಕಾರಣ ಸಿಕ್ಕಿದೆ. ದಯವಿಟ್ಟು ಈ ವಿಷಯ ರಾಮ್ಗಾಗಲಿ ಅವರ ಫ್ಯಾಮಿಲಿಗಾಗಲಿ ತಿಳಿಸುವ ಹಾಗಿಲ್ಲ. ನಾನು ಈ ಮೊದಲೇ ನಿರ್ಧಾರ ಮಾಡಿದಂತೆ ಮನಾಲಿಗೆ ಮುಂದಿನ ವಾರ ಹೋಗ್ತಾ ಇದ್ದೀನಿ. ಸೊ ಇಲ್ಲಿರುವಷ್ಟು ದಿನ ನಿಮ್ಮ ಜೊತೆ ಖುಷಿಯಿಂದ ಸಮಯ ಕಳೆಯೋದಕ್ಕೆ ಅವಕಾಶ ಮಾಡಿಕೊಡಿ ಪ್ಲೀಸ್ ಎಂದು ಮನವಿ ಮಾಡಿದ್ದಳು ಅಚ್ಚು. ತನ್ನ ಕಂದನ ಆಗಮನದಿಂದ ಅವಳಿಗೆ ಹೊಸ ಚೈತನ್ಯ ಬಂದಂತಾಯಿತು. ಸಂಪೂರ್ಣ ಅವರು ಮತ್ತೆ ಮಗಳಿಗೆ ತಿಳಿ ಹೇಳಲು ಮುಂದಾಗುವ ಮುನ್ನವೇ, ಅಮ್ಮ, ದಯವಿಟ್ಟು ಈ ಸಲ ಅವಳ ನಿರ್ಧಾರಕ್ಕೆ ಬೆಲೆ ಕೊಡಿ. ಯಾವುದೇ ವಿಷಯದಲ್ಲ ಅವಳನ್ನು ಒತ್ತಾಯ ಮಾಡಬೇಡಿ ಎಂದು ಗಂಭೀರವಾಗಿ ನುಡಿದು ಬಿಟ್ಟ ಅಭಿ. ಒಂದು ವೇಳೆ ಅಚ್ಚು ಮತ್ತೆ ರಾಮ್ ಬದುಕಿಗೆ ಹೋದರೆ, ಸಾತ್ವಿಕ್ ಸಾವಿಗೆ ರಾಮ್ ಪ್ರೀತಿಯ ಕಾರಣ ಎನ್ನುವ ಕಹಿ ಸತ್ಯ ತಿಳಿದರೆ ಮತ್ತೆ ಅವಳ ಮನಸ್ಸಿನ ಮೇಲೆ ಎಂಥ ಪರಿಣಾಮ ಬೀರಬಹುದು ಎನ್ನುವ ಅರಿವು ಅವನಿಗೆತ್ತು. ಮಗನ ಮಾತಿಗೆ ಸಂಪೂರ್ಣ ಅವರಿಗೆ ಬಾಯಿ ಕಟ್ಟು ಹಾಕಿದಂತಿತ್ತು. ಮತ್ತು ಅದರ ಬಗ್ಗೆ ಮಾತು ಬೆಳೆಸದೆ, ಸರಿ ಅಚ್ಚು ಅನ್ನು ಕರ್ಕೊಂಡು ಬಾ, ಈಗಲಾದರೂ ಒಂದು ಚೂರು ಹೊಟ್ಟೆಗೆ ತಿನ್ನಲಿ ಎಂದು ಅಲ್ಲಿಂದ ಸರಿದು ಹೋದರು. ಅಕ್ಕರೆಯಿಂದ ಮಗಳ ತಲೆ ನೆವರಿಸಿದ ನಂದನ್ ಅವರು, ಇಷ್ಟು ದಿನ ನನ್ನ ಜೀವನದಲ್ಲಿ ಏನೆಲ್ಲ ಆಗ್ತಿದೆ ಅಂತ ಎಂದೂ ಕೊರಗುತ್ತಿದ್ದ ಹಾಗೆ ಇನ್ಮೇಲೆ ಕೊರಗೋದನ್ನೆಲ್ಲ ಮಾಡೋ ಹಾಗಿಲ್ಲ ನೀನು. ಈಗ ನಿನ್ನಲ್ಲಿ ಇನ್ನೊಂದು ಜೀವ ಇದೆ ಎಂದು ಮೃದುವಾಗಿ ಎಚ್ಚರಿಸಿದರು. ಅವರ ಮಾತಿಗೆ ಮುಖದಲ್ಲಿ ನಗು ತಂದುಕೊಂಡ ಅಚ್ಚು, ಹಾಂ ಅಪ್ಪ, ಇನ್ಮೇಲೆ ನಾನು ಹಿಂದಿನ ಜೀವನ ಮರೆಯುವ ಪ್ರಯತ್ನ ಮಾಡುತ್ತಾ ನನ್ನ ಕಂದನ ಜೊತೆ ಮುಂದಿನ ಬದುಕಿನ ನಿರೀಕ್ಷೆ ಮಾಡ್ತೇನೆ ಎಂದಳು. ಕೈ ತುಂಬಿದ ತನ್ನವರ ಮನಸ್ಸು ತಿಳಿಗೊಳಿಸಲು ಅವಳು ಪ್ರಯತ್ನಿಸಿದಳು. ಅಚ್ಚು ಮಾತಿಗೆ ಅಭಿ ಹಾಗೂ ನಂದನ್ ಅವರ ಮನಸ್ಸು ತುಸು ನಿರಾಳವಾಯಿತು. ತನ್ನ ಕಂದನ ಆಗಮನದ ಸಿಹಿ ಸುದ್ದಿ ತಿಳಿದೊಡನೆ ಅವಳಲ್ಲಿ ಆದ ಬದಲಾವಣೆ ಕಂಡು ಅವರಿಗೆ ಸಮಾಧಾನವಾಯಿತು. ಅಮ್ಮಮ್ಮ, ಮಮ್ಮ ಯಾವತ್ತು ವಾಪಸ್ ಬರ್ತಾರೆ ಎಂದು ಮುಖ ಇಳಿಸಿ ಬೇಸರದಲ್ಲಿ ಕೇಳಿದ ಆರವ್. ರಾಮ್ ಬೆಳಿಗ್ಗೆ ಯಾವುದೋ ಮೀಟಿಂಗ್ ಇದೆ ಎಂದು ಬೇಗ ಆಫೀಸ್ಗೆ ಹೊರಟು ಬಿಟ್ಟಿದ್ದ. ಹಾಗಾಗಿ ಆರತಿಯವರೇ ಅವನನ್ನು ಸ್ಕೂಲಿಗೆ ಹೋಗಲು ತಯಾರಿ ಮಾಡುತ್ತಿದ್ದರು. ಮೊಮ್ಮಗನ ಪ್ರಶ್ನೆಗೆ ಏನೆಂದು ಉತ್ತರಿಸಬೇಕೋ ತೋಚದೆ ಅವರ ಮನಸ್ಸು ವಿಲವಿಲ ಒದ್ದಾಡಿ ಹೋಯಿತು. ನಗು ಮತ್ತು ನೆಮ್ಮದಿ ತುಂಬಿದ ತಮ್ಮ ಮನೆಗೆ ಯಾವ ಕೆಟ್ಟ ದೃಷ್ಟಿ ತಾಗಿತ್ತೋ ನೋಡುತ್ತಿದ್ದಂತೆ ತಮ್ಮ ಇಬ್ಬರು ಮಕ್ಕಳ ಬದುಕು ಅಲ್ಲೋಲ ಕಲ್ಲೋಲವಾಗಿ ಹೋಯ್ತಲ್ಲ ಎಂದು ಅವರು ಮರುಗಿದರು. ತನ್ನ ಪ್ರಶ್ನೆಗೆ ಉತ್ತರಿಸದೆ ಅವರು ಮುಖ ತಿರುಗಿಸಿ ಕಣ್ಣು ತೊಳೆದದನ್ನು ಕಂಡು, ಅಮ್ಮಮ್ಮ, ಏನಾಯಿತು? ಮಮ್ಮ ಬರ್ತಾ ಇಲ್ಲ ಅಂತ ಆಟ ಮಾಡ್ತಾ ಇದ್ದೀರಾ ಎಂದು ಸಣ್ಣದಾಗಿ ಬಿಕ್ಕಳಿಸಲು ಶುರು ಮಾಡಿದ್ದನ್ನು ಕಂಡು ಆರತಿಯವರು ಅವನನ್ನು ಸಮಾಧಾನಪಡಿಸಿದರು. ಬಂಗಾರಿ, ಈಗ ಅಳೋದು ಯಾಕೆ? ಇದು ಸ್ಕೂಲಿಗೆ ಹೋಗು, ನಾಳೆ ಸಂಡೇ ಅಲ್ವಾ? ನಾಳೆ ನಾನು, ನೀನು ಮತ್ತು ಪಪ್ಪ ಎಲ್ಲರೂ ಹೋಗಿ ನಿಮ್ಮ ಅಮ್ಮನನ್ನು ನಮ್ಮ ಮನೆಗೆ ಕರ್ಕೊಂಡು ಬರೋಣ ಎಂದರು. ಮೊಮ್ಮಗನ ತಲೆ ಸವರಿ ಅಚ್ಚರಿ ವಿಷಯದಲ್ಲಿ ತಾವು ಇನ್ನು ಮಗನ ಮಾತು ಕೇಳುತ್ತಾ ಕುಳಿತರೆ ತಾವೇ ತಮ್ಮ ಕೈಯಾರೆ ಮಗನ ಬದುಕನ್ನು ಹಾಳಾಗಲು ದಾರಿ ಮಾಡಿಕೊಟ್ಟಂತೆ ಆಗುವುದೆಂದು ಅವರಿಗೆ ಅನಿಸಿತು. ಅಚ್ಚು ಮತ್ತು ರಾಮ್ ಬದುಕಿನಲ್ಲಿ ಕಲಹ ಮೂಡಿ ಅದಾಗಲೇ 1 ತಿಂಗಳು ಅನಾಯಾಸವಾಗಿ ಹುರುಳಿಬಿಟ್ಟಿತ್ತು. ಇಷ್ಟು ದಿನ ಮಗನ ಕೋಪ ಮತ್ತು ಅಸಮಾಧಾನ ಸ್ವಲ್ಪ ಕರಗಲಿ ಎಂದು ಕಾಯುತ್ತಿದ್ದ ಆರತಿಯವರಿಗೆ ಇನ್ನು ತಡ ಮಾಡೋದು ಸರಿ ಕಾಣಲಿಲ್ಲ.
ಅವರ ಮಾತಿಗೆ ಖುಷಿಯಿಂದ ಕಣ್ಣರಳಿಸಿದ ಆರವ್, ಪ್ರಾಮಿಸ್ ನಾಳೆ ಪಪ್ಪನ ಜೊತೆ ಹೋಗಿ ಮಮ್ಮನನ್ನು ಕರ್ಕೊಂಡು ಬರ್ತೀವಿ ಅಲ್ವಾ ಎಂದು ಆಸೆಯಿಂದ ಕೇಳಿದಾಗ ಅವನ ಆನೆಗೆ ಮುತ್ತಿಟ್ಟ ಆರತಿ ಅವರು, ಪ್ರಾಮಿಸ್ ನಾಳೆ ಪಪ್ಪನ ಜೊತೆ ನಿಮ್ಮ ಅಮ್ಮನನ್ನು ಕರ್ಕೊಂಡು ಬರೋದಕ್ಕೆ ಹೋಗ್ತೀವಿ, ಅದಕ್ಕೆ ನೀನೀಗ ಅಮ್ಮಮ್ಮನನ್ನು ಜಾಸ್ತಿ ಸತಾಯಿಸದೆ ಗುಡ್ ಬಾಯ್ ಥರ ರೆಡಿಯಾಗಿ ಸ್ಕೂಲಿಗೆ ಹೋಗಿ ಬರಬೇಕು ಎಂದರು. ಅವರ ಮಾತಿಗೆ ಖುಷಿಯಿಂದ ತಲೆ ಆಡಿಸಿದ ಆರವ್ ಮತ್ತೆ ಸಣ್ಣ ಚಕಾರವೆತ್ತದೆ ಒಳ್ಳೆ ಮಗುವಿನ ರೀತಿ ರೆಡಿಯಾಗಿ ತಿಂಡಿ ತಿಂದು ಮತ್ತೊಮ್ಮೆ ಅವರು ತನಗೆ ಮಾಡಿದ ಪ್ರಾಮಿಸ್ ನೆನಪಿಸಿ ಸ್ಕೂಲ್ಗೆ ಹೋದ. ಆ ಪುಟ್ಟ ಕಂದನ ಜೊತೆ ಆರತಿಯವರಿಗೂ ಮುಂದೆ ಆಗುವ ಅನಾಹುತದ ಸಣ್ಣ ಸುಳಿವೂ ಇರಲಿಲ್ಲ. ನಾಳೆ ಮನಾಲಿಗೆ ಹೊರಡುವುದರಿಂದ ಒಮ್ಮೆ ಭುವನ ಮತ್ತು ಶರಣ್ಣನ್ನು ಮಾತನಾಡಿಸಿಕೊಂಡು ಹೋಗಲು ಶರಣ್ ಮನೆಗೆ ಬಂದಿದ್ದಳು ಅಚ್ಚು. ತನ್ನ ಅತ್ತಿಗೆಯನ್ನು ಕಂಡೊಡನೆ ಭುವನ ಕಣ್ಣುಗಳು ತುಂಬಿ ಬಂದವು. ಅವಳ ಹಿಂದಿನ ನೋವು ಮತ್ತು ಹತಾಶೆಗೆ ತಾನೇ ಕಾರಣ ಎಂಬ ಪಶ್ಚಾತ್ತಾಪದಲ್ಲಿ. ಅಚ್ಚರಿ, ನೀನಾದರೂ ಸ್ವಲ್ಪ ಬುದ್ಧಿ ಹೇಳು. ಪದೇ ಪದೇ ಹಾಗೆ ಹೋಗಿರೋದನ್ನೇನೋದು ಹೀಗೆ ಕಣ್ಣೀರು ಹಾಕ್ತಿದ್ರೆ ಏನಾದರೂ ಪ್ರಯೋಜನ ಇದೆಯಾ ಅಂತ. ಈಗಾಗಲೇ ವಾರಕ್ಕೆ ಒಂದು ಸಲ ಡಾಕ್ಟರ್ ಬಂದು ಅವಳ ಚೆಕಪ್ ಮಾಡಿ ಅವಳ ಮನಸ್ಥಿತಿಯನ್ನು ಬದಲಾಯಿಸಿಕೊಳ್ಳಲಿಲ್ಲ ಅಂದರೆ ತಾಯಿ ಮಗು ಇಬ್ಬರಿಗೂ ತುಂಬ ತೊಂದರೆ ಆಗ್ತದೆ ಅಂತ ವಾರ್ನ್ ಮಾಡಿ ಹೋಗಿದ್ದಾರೆ. ಆದರೂ ಇವಳು ಅರಿತುಕೊಳ್ಳುತ್ತಿಲ್ಲ ಎಂದು ದೂರಿದರು ಮಮತಾ. ಭುವನ ಪದೇ ಪದೇ ತನ್ನ ಅಣ್ಣ ಅತ್ತಿಗೆಯ ಜೀವನ ತನ್ನಿಂದ ಹಾಳಾಯಿತು ಎಂದು ಉಸಿರು ಹಿಡಿದು ಬಿಕ್ಕಳಿಸುವುದನ್ನು ಕಂಡು ಸಹಿಸಲಾಗದೆ ಅವರ ಅಳಲು ತೋಡಿಕೊಂಡರು. ಭುವನ, ನಾನು ಎಷ್ಟು ಸಲ ಹೇಳಿಲ್ಲ ನನ್ನ ಮನೆಯಲ್ಲಿ ಇಂಥವುದೇ ಆಗಬೇಕು ಅಂತ ಬರೆದಿದ್ದರೆ ನೀನೇನು ಮಾಡೋದಕ್ಕೆ ಆಗುತ್ತೆ ಅಂತ. ಪ್ಲೀಸ್ ಕಣೆ, ನನ್ನಿಂದ ನಿಂಗೆ ಅಥವಾ ನಿನ್ನ ಪಾಪುಗೆ ತೊಂದರೆ ಆಯ್ತು ಎನ್ನುವ ಗಿಲ್ಟ್ ನಾನು ಸಾಯೋವರೆಗೂ ಕಾಡು ಹಾಕಿ ಮಾಡಬೇಡ ಎಂದವಳ ಕೈ ಹಿಡಿದು ಮನವಿ ಮಾಡಿದಳು ಅಚ್ಚು. ಹತಾಶೆ ಮತ್ತು ಪಶ್ಚಾತ್ತಾಪದಿಂದ ತುಂಬಿ ಹರಿಯುತ್ತಿದ್ದ ಕಣ್ಣುಗಳಿಂದ ಅಚ್ಚರಿಯನ್ನು ನೋಡುವ ಭುವನ, ಅತ್ತಿಗೆ, ಪಶ್ಚಾತ್ತಾಪದಲ್ಲಿ ನಾನು ಕ್ಷಣ ಕ್ಷಣ ನರಳುತ್ತಿರುವುದು ಸೀತಾರಾಮನಷ್ಟು ಅನನ್ಯವಾಗಿದ್ದ ನನ್ನ ಅಣ್ಣ ಅತ್ತಿಗೆ ಜೀವನಕ್ಕೆ ಕೊಳ್ಳಿ ಇಟ್ಟು ಬಿಟ್ಟೆನಲ್ಲ ಎಂದು ಹಾರ್ದವಾದ ಧ್ವನಿಯಲ್ಲಿ ನುಡಿದಿದ್ದಳು. ಅಣ್ಣ, ನಾನು ಹೊರಡ್ತೀನಿ. ನಾನು ನಾಳೆ ಮನಾಲಿಗೆ ಹೋದ್ಮೇಲೆ ಮತ್ತೆ ನಿಮ್ಮನ್ನು ನೋಡೋದಕ್ಕೆ ಬರೋದಕ್ಕೆ ಆಗುತ್ತೋ ಇಲ್ವೋ ಅಂತ ಬಂದೆ. ಇಲ್ಲಿ ನೋಡಿದರೆ ಅವಳ ರೋದನೆ ನನ್ನಿಂದ ನೋಡೋಕ್ಕೆ ಆಗ್ತಾ ಇಲ್ಲ ಎಂದು ಬಿಗುದನಿಯಲ್ಲಿ ನುಡಿದು ಎದ್ದು ನಿಂತ ಅಚ್ಚರಿಯ ಕೈಯನ್ನು ಗಟ್ಟಿಯಾಗಿ ಹಿಡಿದಳು ಭುವನ. ಅತ್ತಿಗೆ ಪ್ಲೀಸ್ ಹಾಗೆಲ್ಲ ಮಾಡಬೇಡಿ ಎಂದು ಕಣ್ಣು ತೊಡೆದು ಮನವಿ ಮಾಡಿದಾಗ ಸಣ್ಣದಾಗಿ ತುಟಿ ಅರಳಿಸಿದಳು ಅಚ್ಚು. ಈಗ ಬಂದ್ಲು ನಮ್ಮ ಹುಡುಗಿ ನನ್ನ ದಾರಿಗೆ ಎಂದು ರೇಗಿಸಿ, 1 ತಿಂಗಳ ಹಿಂದೆ ನನ್ನ ಜೀವನದಲ್ಲಿ ಏನೇನು ಆಗಿದೆಯೋ ಅದನ್ನೆಲ್ಲ ಮರೆತು ಮೂವ್ ಆನ್ ಆಗ್ತಾ ಇದ್ದೀನಿ. ಸೊ ನೀನು ಅಷ್ಟೇ. ನನ್ನಿಂದ ಇಷ್ಟೆಲ್ಲ ಆಯಿತು, ನನ್ನ ಅಣ್ಣ ಅತ್ತಿಗೆ ದೂರವಾದರು ಅಂತ ಕೊರಗುತ್ತಾ ಕೂರದೆ ನಿನ್ನ ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡು ಎಂದಳು. ನಮ್ಮ ಕಡೆಯಿಂದ ತಪ್ಪಷ್ಟೇ ಆಗಿರೋದು. ನಿಮ್ಮ ಅಣ್ಣ ಹೇಳಿದಾಗೆ ನಂಬಿಕೆ ದ್ರೋಹ ಅಲ್ಲ. ಒಂದು ವೇಳೆ ಸಂಬಂಧಗಳನ್ನು ಉಳಿಸಿಕೊಳ್ಳುವ ಇಚ್ಛೆ ಇದ್ದಿದ್ದರೆ ನಿಮ್ಮ ಅಣ್ಣ ನಮ್ಮ ತಪ್ಪನ್ನು ಕ್ಷಮಿಸಿ ಬಿಡುತ್ತಿದ್ದರು. ಬಟ್ ಅವರಿಗೆ ನಮ್ಮ ಮುಖ ನೋಡೋಕ್ಕೆ ಇಷ್ಟ ಆಗ್ತಾ ಇಲ್ಲ. ಇದರಲ್ಲಿ ಅರ್ಥ ಮಾಡಿಕೊ, ಸಂಬಂಧಗಳನ್ನು ಬಲವಂತವಾಗಿ ಉಳಿಸಿಕೊಳ್ಳುವುದಕ್ಕೆ ಆಗೋದಿಲ್ಲ ಅನ್ನೋದನ್ನು. ಶರಣ್ ಅಣ್ಣ ಮತ್ತು ಪಾಪು ಜೊತೆ ನಿಮ್ಮ ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡು ಎನ್ನುವಾಗ ಭುವನ ಮೌನವಾದಳು. ಅದು ಹೇಗೆ ಆಗುತ್ತೆ ಅತ್ತಿಗೆ? ನೀವು ನಮ್ಮಿಂದ ದೂರ ಹೋಗಿ ನಿಮ್ಮ ಮಗುವಿನ ಜೊತೆ ಒಂಟಿಯಾಗಿ ಜೀವನ ಮಾಡುತ್ತಿದ್ದರೆ ನಾನು ಇಲ್ಲಿ ನನ್ನ ಮಕ್ಕಳು ಗಂಡ ಅಂತ ಸುಖವಾಗಿ ಜೀವನ ಮಾಡುವುದಕ್ಕೆ ಹೇಗೆ ಸಾಧ್ಯ ಎಂದು ಅವಳ ಹೊಡಲನ್ನು ನೋಡುತ್ತಾ ಗಂಟಲು ಕಟ್ಟಿಕೊಂಡು ಕೇಳಿದಳು ಭುವನ. ಅಲ್ಲೆಲ್ಲೋ ದೂರದಲ್ಲಿದ್ದರು ನನ್ನ ಮಗುವಿನ ಜೊತೆ ನನ್ನ ಇಚ್ಛೆಯ ಜೀವನ ಜೀವಿಸುತ್ತಾ ಇದ್ದೀನಿ ಅನ್ನೋ ಸಮಾಧಾನ ಮತ್ತು ನೆಮ್ಮದಿಯಲ್ಲಿ ಇಲ್ಲಿ ನನ್ನವರು ಬದುಕಬೇಕು ಭುವನ. ಒಂದು ವೇಳೆ ನಾನು ಇಲ್ಲೇ ಉಳಿದುಕೊಂಡರೆ ನನ್ನ ಪಾಲಿಗೆ ಆಗಿರುವ ಅಲ್ಪ ಸ್ವಲ್ಪ ನೆಮ್ಮದಿಯು ನನ್ನಿಂದ ದೂರ ಆಗುವುದರಲ್ಲಿ ಅನುಮಾನವೇ ಇಲ್ಲ ಎಂದಳು ಅಚ್ಚು. ಭುವನ ಮತ್ತು ಶರಣ್ಗೆ ಅಚ್ಚು ತಾಯಿಯಾಗುತ್ತಿದ್ದಾಳೆಂಬ ವಿಷಯವನ್ನು ಅಭಿಯೇ ಹೇಳಿದ್ದ. ಅವಳು ತಮ್ಮಿಂದ ದೂರ ಹೋಗುತ್ತಿರುವುದು ನೆನೆದು ಮನಸ್ಸಿಗೆ ಬಹಳ ನೋವಾಗುತ್ತಿದ್ದರು. ಅವಳ ನೆಮ್ಮದಿಗಾಗಿ ಭುವನ ಮೌನವಾಗಿ ಸರಿಯೆಂದು ತಲೆದೂಗಿದ್ದಳು. ನಂತರ ಭುವನ ಮತ್ತು ಶರಣ್ ಜೊತೆ ಸ್ವಲ್ಪ ಸಮಯ ಮಾತಾಡಿ ಅಲ್ಲೇ ಮಧ್ಯಾಹ್ನದ ಊಟ ಮುಗಿಸಿ ಮತ್ತೊಮ್ಮೆ ಭುವನಗೆ ಜೋಪಾನ ಎಂದು ಎಚ್ಚರಿಸಿ ಶರಣ್ ಜೊತೆ ಆರವ್ ಸ್ಕೂಲಿನ ಬಳಿ ಬಂದಿದ್ದಳು ಅಚ್ಚು. ಮತ್ತೆ ಅವನನ್ನು ನೋಡುವ ಅವಕಾಶ ಸಿಗುತ್ತದೋ ಇಲ್ಲವೋ ಎನ್ನುವ ಹಂಬಲ ಅವಳದು. ಅಣ್ಣ, ನಾನು ಹೋಗಿ ಬಂಗಾರಿಯನ್ನು ಕರ್ಕೊಂಡು ಬರ್ತೀನಿ, ನೀವಿಲ್ಲೇ ವೇಟ್ ಮಾಡಿ ಎಂದು ಆರವ್ ಕ್ಲಾಸ್ ಬಳಿ ಬಂದಳು. ತುಂಬ ದಿನಗಳ ನಂತರ ತನ್ನನ್ನು ಮನೆಗೆ ಕರೆದುಕೊಂಡು ಹೋಗಲು ಬಂದಿರುವ ತಾಯಿಯನ್ನು ಕಂಡು ಮಮ್ಮ ಎಂದು ಖುಷಿಯಿಂದ ಅಳುತ್ತಾ ಓಡಿ ಬಂದು ತನ್ನನ್ನು ತಬ್ಬಿದ ಕಂದನನ್ನು ಕಂಡು ಅಚ್ಚುಗೆ ಗಂಟಲುಬ್ಬಿ ಬಂದಿತ್ತು. ಮಗನನ್ನು ಬಾಚಿ ತಬ್ಬಿದ ಅಚ್ಚು ತಾನಿರುವ ಜಾಗವನ್ನೇ ಮರೆತಂತೆ ಮಗನ ಮೊಗವನ್ನು ಮನಸೋ ಇಚ್ಛೆ ಮುದ್ದಿಸಿಬಿಟ್ಟಳು. ಆಗ ತಾನೇ ಜನ್ಮ ನೀಡಿದ್ದ ತಾಯಿ ಹಸು ತನ್ನ ಕರುವನ್ನು ಮುದ್ದಿಸಿದಂತೆ ಅವಳ ಪ್ರೀತಿ ಹುಕ್ಕಿ ಹರಿಯುತ್ತಿತ್ತು. ಅಲ್ಲಿದ್ದ ಮಕ್ಕಳು ಹಾಗೂ ಟೀಚರ್ ತಮ್ಮ ಕಡೆ ಕಣ್ಣರಳಿಸಿ ನೋಡುವಾಗ ಎಚ್ಚೆತ್ತುಕೊಂಡವಳು, ಸಾರಿ, ನಾನು 10 ನಿಮಿಷ ಮಗುವನ್ನು ನನ್ನ ಜೊತೆ ಕರ್ಕೊಂಡು ಹೋಗ್ಬೋದಾ ಎಂದು ಮನವಿ ಮಾಡಿದಳು.
ಟೀಚರ್ ಓಕೆ ಅಂದಮೇಲೆ ಥ್ಯಾಂಕ್ಸ್ ಎಂದು ಸರಿ. ಕ್ಲಾಸ್ ರೂಮಿಂದ ಹೊರಬಂದ ಕೂಡಲೇ ಆರೋ ಮಮ್ಮ ನೀವು ಮನೆಗೆ ಬಂದ್ರಾ ಎಂದು ಆಸೆಯಿಂದ ಕೇಳಿದ. ಮಗನ ಪ್ರಶ್ನೆಗೆ ಉತ್ತರಿಸಲಾಗದೆ ಸಂಕಟ ಮತ್ತು ಅಸಹಾಯಕತೆಯಿಂದ ಹೊದ್ದಾಡಿ ಹೋಯಿತು ಅವಳ ಹೃದಯ. ಆದರೂ ಮಗನ ಜೊತೆ ಕಳೆಯುವ ಕೆಲವು ಕ್ಷಣಗಳನ್ನು ಖುಷಿಯಿಂದ ಕಳೆಯಲು ಇಚ್ಛಿಸಿದ ಅಚ್ಚು ತನ್ನ ಭಾವನೆಗಳನ್ನು ಹತ್ತಿಕ್ಕೋತ, ಬಂಗಾರಿ ಇವತ್ತು ಅಮ್ಮಮ್ಮ ನಿಮಗೆ ಲಂಚ್ ಬಾಕ್ಸ್ಗೆ ಏನು ಮಾಡಿ ಕಳಿಸಿದ್ರು ಎಂದು ಸಹಜವಾಗಿ ಕೇಳಿದಳು. ಮತ್ತೊಮ್ಮೆ ಮಗನನ್ನು ಈ ರೀತಿ ತೆಕ್ಕೆಗೆ ತುಂಬಿಕೊಂಡು ಮುದ್ದು ಮಾಡುವ ಭಾಗ್ಯ ತನಗಿಲ್ಲವಲ್ಲ ಎಂದು ಆ ತಾಯಿ ಜೀವ ವಿಲಪಿಸಿಬಿಟ್ಟಿತ್ತು. ಚಪಾತಿ ಮಾಡಿಕೊಟ್ಟಿದ್ದರಮ್ಮಮ್ಮ ಎಂದಾಗ, ಹೌದಾ, ಹಾಗಾದರೆ ಲಂಚ್ ಬಾಕ್ಸ್ ಖಾಲಿ ಮಾಡಿದ್ಯಾ ಎಂದು ಮುಖ ತಿರುಗಿಸಿ ಕಣ್ಣು ತೊಳೆದಳು ಅಚ್ಚು. ಮಗನ ಮುಂದೆ ತನ್ನ ದುಃಖವನ್ನು ನುಂಗಿಬಿಡಲು ಸೋತು ಹೋದಂತೆ ಅವಳ ವರ್ತನೆ ಇತ್ತು. ಹಾಂ ಮಮ್ಮ ಎಂದು ತಲೆ ಆಡಿಸಿದ ಆರವ್ ವಿಸಿಟಿಂಗ್ ಜಾಗದಲ್ಲಿ ಕುಳಿತಿದ್ದ ಶರಣ್ಣನ್ನು ಕಂಡು ಖುಷಿಯಿಂದ ಕಣ್ಣರಳಿಸಿ, ಮಮ್ಮ ಶರಣ್ ಅಂಕಲ್ ಜೊತೆ ಬಂದ್ರಾ ನೀವು ಎಂದು ಅನುಮಾನದಲ್ಲಿ ಕೇಳಿದ. ಅಚ್ಚು ಕಳೆದ ಸಲ ಶರಣ್ ಭುವನ್ ಜೊತೆ ತಮ್ಮ ಮನೆಗೆ ಬಂದಿದ್ದವನಿಗೆ ನೆನಪಾಯಿತು. ಹಾಂ ಬಂಗಾರಿ ಎಂದವಳು ಏನೋ ನೆನಪಾಗಿ. ಬಂಗಾರಿ, ನಾನು ಮತ್ತು ಶರಣ್ ಅಂಕಲಿನ ಮೀಟ್ ಮಾಡೋದಕ್ಕೆ ಬಂದಿದ್ವಿ ಅಂತ ನಿಮ್ಮ ಪಪ್ಪನಿಗೆ ಹೇಳಬೇಡ ಎಂದು ಮೃದು ದನಿಯಲ್ಲಿ ಮನವಿ ಮಾಡಿದಳು. ಹಾಸ್ಪಿಟಲ್ನಲ್ಲಿ ರಾಮ್ ತನ್ನ ವಿಷಯದಲ್ಲಿ ನಡೆದುಕೊಂಡ ರೀತಿ ಅವಳ ಕಣ್ಣ ಮುಂದೆ ಬಂತು. ಮಮ್ಮ ಯಾಕೆ ಎಂದು ಮಗು ಗೊಂದಲದಲ್ಲಿ ಕೇಳಿದಾಗ ಅರೆ ನಿಮಿಷ ಯೋಚಿಸಿದ ಅಚ್ಚು. ನಿನಗೆ ನಿನ್ನ ಪಪ್ಪ ನೇರವಾಗಿ ಮನೆಗೆ ಬರಬೇಕು ಅಂತ ಹೇಳಿದರು ಬಂಗಾರಿ, ಆದರೆ ನಾನು ನಿನಗೆ ಸರ್ಪ್ರೈಸ್ ಕೊಡಬೇಕಂತ ಶರಣ್ ಅಂಕಲ್ ಜೊತೆ ಬಂದುಬಿಟ್ಟೆ ಎಂದು ಸುಳ್ಳಿನ ಮೇಲೆ ಸುಳ್ಳನ್ನು ಹೇಳಿದಳು. ಎಷ್ಟರ ಮಟ್ಟಿಗೆ ಅಸಹಾಯಕತೆ ಅವಳನ್ನು ಆವರಿಸಿ ಹಿಂಸಿಸುತ್ತಿತ್ತು ಅದನ್ನು ಅನುಭವಿಸುತ್ತಿದ್ದವಳಿಗೆ ಮಾತ್ರ ತಿಳಿದಿತ್ತು. ಶರಣ್ ತೋಳಿಗೆ ಹೋದ ಆರವ್, ಅಂಕಲ್ ನಿಮ್ಮ ಮಗ ಯಾವ ಕ್ಲಾಸ್ ಎಂದು ಪ್ರಶ್ನೆ ಮಾಡಿದ. ಶರಣ್ ಪ್ರತಿ ಬಾರಿ ಮಗನನ್ನು ನೋಡಲು ಬಂದಾಗ ಹೇಳುತ್ತಿದ್ದ ಸುಳ್ಳನ್ನು ಅವನು ನಂಬಿದ್ದ. ನಿನ್ನ ಕ್ಲಾಸೇ ಆರವ್ ಎಂದು ಮಗನ ಕೆನ್ನಿಗೆ ಮುತ್ತಿಡುವ ಹೊತ್ತಿಗೆ, ಆರವ್ ಯಾರ ಹತ್ತಿರ ಹೋಗಿರೋದು ನೀನು ಎಂದು ಕಂಚಿನ ಕಂಠದಲ್ಲಿ ಪ್ರಶ್ನೆ ಮಾಡಿದ ರಾಮ್ ಕಡೆ ತಿರುಗಿ ನೋಡಿದ ಅಚ್ಚು ಮತ್ತು ಶರಣ್ ಗಾಬರಿಯಲ್ಲಿ ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು. ಇನ್ನು ಸ್ಕೂಲ್ ಬಿಡಲು ಅರ್ಧ ಗಂಟೆ ಸಮಯ ಇತ್ತಷ್ಟೇ. ರಾಮ್ ತನ್ನ ಮಗನನ್ನು ಅಚ್ಚರಿ ಹಾಗೂ ಶರಣ್ ಇಬ್ಬರ ನೆರಳು ಸೋಕದಂತೆ ಎಚ್ಚರ ವಹಿಸಿದ್ದರು. ಅವರಿಬ್ಬರು ತನ್ನ ಕಣ್ಣು ತಪ್ಪಿಸಿ ಸ್ಕೂಲ್ ಬಳಿ ಆರವ್ನನ್ನು ಭೇಟಿ ಮಾಡುತ್ತಿರುವುದು ಕಂಡು ಸಿಟ್ಟು ಮತ್ತು ಅಸಮಾಧಾನದಿಂದ ಮುಷ್ಟಿ ಕಟ್ಟಿದನು. ತಾಳ್ಮೆ ಕಳೆದುಕೊಂಡಂತೆ ಬಿರುಗಾಳಿಯಂತೆ ಅವರ ಬಳಿ ಬಂದವನೇ ಶರಣ್ ತೋಳಿನಲ್ಲಿದ್ದ ಮಗನನ್ನು ಹೊರಟಾಗಿ ಕಿತ್ತುಕೊಂಡು ಏಕಾಏಕಿ ಅವನ ಕಾಲರ್ಗೆ ಕೈ ಹಾಕಿಬಿಟ್ಟ. ಇದನ್ನು ಕಂಡು ಶರಣ್ ಹಾಗೂ ಅಚ್ಚು ಬೆಚ್ಚಿಬಿದ್ದರು. ಆವೇಶದಲ್ಲಿದ್ದ ರಾಮ್ ತಾವು ರಸ್ತೆಯಲ್ಲಿದ್ದೇವೆ ಎನ್ನುವ ವಿಚಾರ ಮರೆತು ಶರಣ್ ಮೇಲೆ ಕೈ ಮಾಡಿದ. ಪರಿಸ್ಥಿತಿ ಕೈ ಬೀರುವ ಮುನ್ನವೇ, ರಾಮ್ ಏನು ಮಾಡ್ತಾ ಇದ್ದೀರಾ, ಬಿಡಿ ಅವರನ್ನು ಎಂದು ಶರಣ್ ಕಾಲರ್ ಹಿಡಿದಿದ್ದ ಕೈಯನ್ನು ಬಿಡಿಸುವ ಪ್ರಯತ್ನ ಮಾಡುತ್ತಿದ್ದವಳ ಕಡೆ ಕಟು ನೋಟ ಬೀರಿ, ನಿಮಗೂ ಇದಕ್ಕೂ ಸಂಬಂಧವಿಲ್ಲ, ಸ್ವಲ್ಪ ಸುಮ್ಮನಿದ್ದೆ ಬಿಡಿ ಎಂದು ಅಬ್ಬರಿಸಿದ ರಾಮ್. ರಸ್ತೆಯಲ್ಲಿ ಹೋಗುತ್ತಿರುವ ಜನ ತಮ್ಮ ಕಡೆ ನೋಡುತ್ತಾ ಹೋಗುತ್ತಿರುವುದನ್ನು ಕಂಡು ಅಚ್ಚುಗೆ ಇನ್ಸಲ್ಟ್ ಆದಂತಾಯಿತು. ರಾಮ್, ಇದು ರಸ್ತೆ, ನೀವು ಹೀಗೆಲ್ಲ ಬಿಹೇವ್ ಮಾಡಿದರೆ ನಿಮ್ಮ ಮರ್ಯಾದೆ ಹೋಗುವುದು, ಸೊ ಪ್ಲೀಸ್ ಎಂದು ಮನವಿ ದನಿಯಲ್ಲಿ ಬೇಡಿ ತನ್ನ ಹಿಡಿತದಿಂದ ಶರಣ್ಣನ್ನು ಬಿಡಿಸಲು ಮುಂದಾದಳು. ನನ್ನ ಮರ್ಯಾದೆ ಬಗ್ಗೆ ನೀವು ಮಾತನಾಡದೇ ಇದ್ದರೆ ಒಳ್ಳೆಯದಚ್ಚರಿ ಎಂದು ಚೂಪು ದನಿಯಲ್ಲಿ ನುಡಿದ ರಾಮ್ ತನ್ನ ಕೈ ಬಿಡಿಸಿಕೊಳ್ಳುವ ರಭಸದಲ್ಲಿ ಅವಳನ್ನು ಒರಟಾಗಿ ದೂಡಿದ. ಆಗ ಪಕ್ಕದಲ್ಲಿ ಇದ್ದ ಮಾರ್ಬಲ್ ರೆಸ್ಟ್ ಬೆಂಚ್ ಅಚ್ಚುವಿನ ಒಡಲಿಗೆ ಬಲವಾಗಿ ತಾಗಿತು. ಅಮ್ಮ ಎಂದು ನೋವಿನಲ್ಲಿ ಚೀರಿ ತನ್ನ ಒಡಲನ್ನು ಕಿವುಚುತ್ತಾ ಅವಳು ನೆಲಕ್ಕೆ ಕುಸಿದು ಕುಳಿತು ಬಿಟ್ಟಳು. ಇದನ್ನು ಕಂಡು ಶರಣ್ ನಡುಗಿ ಹೋದನು. ಒಡನೆ ತನ್ನ ಕಾಲರನ್ನು ಪಟ್ಟಾಗಿ ಹಿಡಿದಿದ್ದ ರಾಮ್ ಕೈಯನ್ನು ರೋಷದಿಂದ ಕೆತ್ತೆಸೆದ ಶರಣ್, ನಿನ್ನಲ್ಲಿ ಮನುಷ್ಯತ್ವ ಅನ್ನೋದು ಅಳಿಸಿ ಹೋಗಿ ತುಂಬ ಸಮಯ ಆಗಿದೆ ಅಂತ ಗೊತ್ತು ರಾಮ್. ನಿನ್ನ ಈ ಸಿಟ್ಟು ನನ್ನ ಮೇಲೆ ಮಾತ್ರ ಇರಲಿ. ಹೀಗೇನಾದರೂ ಈ ನಿನ್ನ ಸಿಟ್ಟು ಅಚ್ಚರಿ ಮತ್ತು ಅಚ್ಚರಿ ಮಗುವಿಗೆ ತೊಂದರೆ ಮಾಡಿತು ಅಂದ್ಕೋ, ನಾನು ನಿನ್ನ ಪಾಲಿಗೆ ರಾಕ್ಷಸ ಆಗೋದ್ರಲ್ಲಿ ಅನುಮಾನವೇ ಇಲ್ಲ ಎಂದದನ್ನು ಕೇಳಿ ರಾಮ್ ಸ್ತಬ್ಧನಾಗಿ ಹೋದನು. ಅಲ್ಲಿ ಏನಾಗುತ್ತಿದೆ ಎನ್ನುವುದರ ಅರಿವಿಲ್ಲದ ಆರವ್ ಮಾತ್ರ ತನ್ನ ಅಮ್ಮನಿಗೆ ಪೆಟ್ಟಾಗಿ ನೆಲದ ಮೇಲೆ ಕುಸಿದು ಕುಳಿತು ತನ್ನ ಹೊಡಲನ್ನು ಗಟ್ಟಿಯಾಗಿ ಕಿವುಚುತ್ತಾ ಬಿಕ್ಕಳಿಸ್ತಿರುವುದನ್ನು ಕಂಡು ಹೆದರಿಬಿಟ್ಟ. ರಾಮ್ ತೋಳಿನಿಂದ ಕೊಸರಾಡಿ ಕೆಳಗೆ ಜಾರಿದವನು, ಮಮ್ಮ ಏನಾಯಿತು, ಮಮ್ಮ ಯಾಕೆ ಅಳ್ತಾ ಇದ್ದೀರಾ, ಮಮ್ಮ ಹಬ್ಬು ಆಯಿತಾ ಎಂದು ಆತಂಕದಲ್ಲಿ ಅಳುತ್ತಾ ಬಡಬಡಿಸಿದ. ಆದರೆ ಅಚ್ಚು ಉತ್ತರಿಸುವ ಸ್ಥಿತಿಯಲ್ಲಿರಲಿಲ್ಲ. ಹೊಟ್ಟೆಗೆ ಬಲವಾಗಿ ಪೆಟ್ಟು ಬಿದ್ದುದರಿಂದ ಹಲ್ಲು ಕಚ್ಚಿ ನೋವು ನಿಂಗುತ್ತಾ, ಅಣ್ಣ ಪ್ಲೀಸ್ ನನ್ನ ಮಗುವನ್ನು ಉಳಿಸಿಕೊಡಿ ಎಂದು ಒಂದೊಂದೇ ಪದಗಳನ್ನು ಹೊರಹಾಕಿದವಳ ಕಣ್ಣುಗಳು ಮೇಲಕ್ಕೆ ತೇಲುತ್ತಿದ್ದವು. ಇದನ್ನು ಕಂಡು ರಾಮ್ನನ್ನು ಬಿಟ್ಟು ಅಚ್ಚು ಬಳಿ ಓಡಿದ ಶರಣ್ ಅಚ್ಚು ಬಳಿ ಹೋದಾಗ ಆಘಾತದಿಂದ ಹೊರಬಂದ ರಾಮ್ ಅಚ್ಚು ಬಳಿ ಬಂದು ಅವಳನ್ನು ಎತ್ತಿಕೊಳ್ಳಲು ಮುಂದಾದ. ಆಗ ಅವನ ಕಡೆ ಕೆಂಗಣ್ಣು ಬೀರಿದ ಶರಣ್, ಅವಳನ್ನು ಮುಟ್ಟುವ ಅರ್ಹತೆ ನಿಂಗಿಲ್ಲ ರಾಮ್, ಮೊದಲು ಅವಳನ್ನು ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಆಮೇಲೆ ನಿನ್ನ ವಿಚಾರಿಸ್ಕೊಳ್ತೇನೆ ಎಂದು ರೋಷದಿಂದ ನುಡಿದನು.
ಅಚ್ಚರಿಯನ್ನು ತನ್ನ ತೋಳಿನಲ್ಲಿ ಎತ್ತಿಕೊಂಡು ಕಾರಿನ ಬಳಿ ಹೋಗುವ ಮೊದಲೇ ಅಚ್ಚರಿ ಪ್ರಜ್ಞಾಹೀನಳಾಗಿದ್ದಳು. ಇದನ್ನು ಕಂಡು ಶರಣ್ ಹರಜೀವವಾದರೆ ಅಚ್ಚು ಕುಸಿದು ಕುಳಿತಿದ್ದ ಜಾಗದಲ್ಲಿ ರಕ್ತದ ಕಲೆಗಳನ್ನು ಕಂಡು ದೇಹದಲ್ಲಿನ ತ್ರಾಣವೆಲ್ಲ ಒಮ್ಮೆಲೆ ಸೋರಿ ಹೋದಂತೆ ರಾಮ್ ಅಲ್ಲಿಯೇ ಕುಸಿದು ಕುಳಿತನು. ಕತೆ ಮುಂದುವರಿಯುತ್ತದೆ.